ಸರ್ ನಾವು ಜಂಪರ್ ಹಾಕಿದ್ದೀವಿ ಸಿಗ್ನಲ್ ಸಿಗಲ್ಲ ಅಂತಾರೆ. ಹೆಂಗೋಗುತ್ತೆ ಫೋನ್ ಚೆಕ್ ಮಾಡಬೇಕಾಗಿರೋದು ಯಾರು ಸರ್? ಅಧಿಕಾರಿಗಳದಲ್ವಾ ಸರ್ ತಪ್ಪೋದು? ಇವರೇ ಬೇಲಿನೇ ಎದ್ದು ಹೊಲ ಮೇಯ್ತದೆ ಇವಾಗ ಸೆಂಟ್ರಲ್ ಜೈಲು ನಾವು ಹೋಗಿರೋರಲ್ಲಿ ಇವ್ರು ನಗ್ತಾ ಇದ್ದಾರೆ. ಸಾಯಿಸಿರೋರು ಇದೇನೋ ಫೀಲಿಂಗ್ಸೇ ಇಲ್ಲ ಅಂತಾರೆ. ಸತ್ತೋಗಿ ಸಾಯಿಸುವ ಮಳ್ರಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿ ಮಾಡಿರೋರು ಏನು ಯಾವ್ದಾರ ಒಂದು ಮೂಲೆ ಒಳಗೆ ಕುತ್ಕೊಂಡ್ಬಿಡ್ಬೇಕಾ? ಒಂದು ಚೀಲಾಗಿಲ್ಲ ಹೊತ್ಕೊಂಡು ಇಲ್ಲಿಂದ ಹೊರಗಡೆಯಿಂದ ಗೇಟಿಂದ ಎಂಟ್ರಿ ಆಗ್ಬೇಕಾದ್ರೆ ಸಿಗರೇಟ್ ಹೆಂಗೆ ಹೋಗುತ್ತೆ? ಇವ್ರದಲ್ವ ತಪ್ಪೋದು? ಡಿಪಾರ್ಟ್ಮೆಂಟ್ದಲ್ವ ತಪ್ಪು ಸರ್ ಅದು? ಇವಾಗ ಒಳಗಡೆ ಕ್ಯಾಂಟೀನ್ ಮಾಡಿದ್ದೀವಿ ಅಂತಾರೆ. ಕ್ಯಾಂಟೀನ್ ಏನಕ್ಕೆ ಬೇಕು? ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲ ಅಕ್ಕಿ ಕೂಡ ಸಿಗುತ್ತೆ ಅಂತಾರಲ್ಲ, ಅದನ್ನೆಲ್ಲ ತೊಗೊಂಡೋಗಿ ಯಾರು ಚೆಕ್ ಮಾಡಬೇಕಾಗಿರೋದು? ಇವರಲ್ವ ಸರ್ ಚೆಕ್ ಮಾಡಬೇಕಾಗಿರೋದು? ಐಷಾರಾಮಿ ಏನೋ ರಾಜ ಸತ್ಕಾರ ನಡೀತಾ ಇದೆ ಅಂತಾರಲ್ಲ, ಏನು ಮೈಸೂರು ಮಹಾರಾಜರಿಗೆ ಹಾಕಿರೋ ಬೆಡ್ ತೊಗೊಂಡೋಗಿ ಹಾಕಿದಾರ ಜೈಲಲ್ಲಿ? ಬೆಡ್ ಹಾಕಿದಾರ ಸರ್? ರಾಜ ಸತ್ಕಾರ ಯಾವ ರಾಜ ಸತ್ಕಾರ ಸರ್? ಶೆಲ್ಗಳಿರುತ್ತೆ. ಅದೇ ಕೆಲವೊಬ್ಬ ಅವರ ಆದಂಥ MLA MP ಗಳಿಗೆ ಕೆಲವ್ರಿಗೆ ಆದಂಥವ್ರಿಗೆ ಒಂದೊಂದು ಸೆಲ್ ಇರುತ್ತೆ. ಆ ಸೆಲ್ಲಲ್ಲಿ ಇವ್ರಿಗೂ ಒಂದು ಸೆಲ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ವಾ ಸರ್? ಅದು 4 ಗೋಡೆ ಮಧ್ಯೆ ಇರೋ ಅಂಥವ್ರು ಅಲ್ವಾ? ಅದನ್ನು ಚೇರ್ ಹಾಕ್ಸಿರೋದು ಏರ್ಪೋರ್ಟ್ ಯಾರ್ದು? ಇವ್ರದೇ ತಾನೇ ತಪ್ಪೋದು ಸರ್? ಸರ್ಕಾರ ಸರಿಗಿದ್ರೆ ಇದೆಲ್ಲ ಏನಕ್ಕೆ ನಡೀತದೆ ಸರ್? ಸರ್ಕಾರಕ್ಕೆ ಗೊತ್ತಿಲ್ವಾ ಸರ್? ಕ್ಯಾಂಟೀನ್ ಮಾಡಿರೋದು ಯಾರು? ಸರ್ಕಾರನೇ ಅಲ್ವಾ ಸರ್ ಮಾಡಿರೋದು? ಎಲ್ಲ ಜೈಲಲ್ಲೂ ಇದೆ ಕ್ಯಾಂಟೀನ್ಗಳು ಅಲ್ವಾ ಸರ್? ಎಲ್ಲ ಥರ ಇದೆ. ಅದು ಮಾಡೋದು ಯಾರು? ಡಿಪಾರ್ಟ್ಮೆಂಟೇ ಟೆಂಡರ್ ಹಾಕೊಂಡು ತಾನೇ ಸರ್ ಮಾಡೋದು ಕ್ಯಾಂಟೀನು. ಅಕ್ಕಿ ಏನಕ್ಕೆ ತೊಗೊಂಡೋಯ್ತಾರೆ? ಕೊತ್ತಂಬರಿ ಸೊಪ್ಪು ಏನಕ್ಕೆ ಬೇಕು ಕ್ಯಾಂಟೀನಲ್ಲಿ? ಸಿಗರೇಟ್ಗಳು ಇವರೇ ತಾನೇ ಮಾರಾಟ ಮಾಡೋದು. ಸಿಗರೇಟ್ ಹೆಂಗೆ ತೊಗೊಂಡು ಅವ್ರ ಮನೆಯಿಂದ ತೊಗೊಂಡೋಗಿ ಕೊಡ್ತಾರೆ ಸಿಗರೇಟು? ಚೆಕ್ ಮಾಡಲ್ವಾ ಸರ್ ಇವರು? ಚೆಕ್ ಮಾಡ್ತಾರಾ ಇಲ್ವಾ ಇವರು? ದುಡ್ಡು ಹೆಂಗೋಗುತ್ತೆ ಸರ್ ಜೈಲಿಗೆ? ದುಡ್ಡು ಹೆಂಗೋಗುತ್ತೆ? ಇವ್ರು ಮತ್ತೆ ಇನ್ನೇನು ಕೆಲಸ ಮಾಡ್ತಾರೆ ಡಿಪಾರ್ಟ್ಮೆಂಟು? ದುಡ್ಡು ಜೈಲಿಗೆ ಹೆಂಗೋಗುತ್ತೆ? 4 ಗೋಡೆ ಮಧ್ಯ ಒಂದು ಸೆಂಟ್ರಿ ಗೇಟ್ ಇದೆ. ಆ ಗೇಟಿಂದ ದುಡ್ಡು ಹೆಂಗೋಗುತ್ತೆ ಅಲ್ವಾ? ಸರ್ ಈ ವಿಷಯ ಡೈರೆಕ್ಟಾಗಿ ನೋಡಿ, ಕೆಲವು 2 ಚಾನಲ್ ಅವ್ರಿಗೆ ಅವರು ಕಂಡ್ರೆ ಆಗಲ್ಲ. ಯಾಕಾಗಲ್ಲ ಅಂದರೆ ಅವರು ಡೈರೆಕ್ಟಾಗೆ ಮೀಡಿಯಾದಲ್ಲಿ, ಈಗ ನೀವು ಮೀಡಿಯಾ ಮಿತ್ರ ಎಲ್ಲರೂ ನೋಡಿರ್ತೀರ, ಅವರೊಂದು ಕೆಲವ್ರಿಗೆ ನಿಮ್ಮ ಮೀಡಿಯಾ ಮಿತ್ತದು ತಪ್ಪು ಹೊರಡು ಉಪಯೋಗಿಸಿರ್ತಾರೆ ಯಪ್ಪ, ಅದಕ್ಕೆ ಕಂಡ್ರೆ ಆಗಲ್ಲ ಇವ್ರಿಗೆ. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಸರ್ ಬಳ್ಳಾರಿ ಜೈಲಿಗೆ ಹಾಕಿದ್ರು ಅಲ್ಲೂ ಇದೇ ಥರ ಇರ್ತಾರಪ್ಪ. ಅಲ್ಲೂ ಸೆಲೆಬ್ರಿಟಿಗಳು ಇರ್ತಾರೆ, ಅಲ್ಲೂ ಮಾತಾಡಿಸ್ತಾರೆ ಸರ್. ಅವಾಗ ಅವ್ರು ಹೇಳ್ತಾರೆ ನೋಡಿ, ಇವತ್ತು ಬೆಂಗಳೂರು ಜೈಲು, ನಾಳೆ ತಿಯಾಲ್ ಜೈಲು ಅಂತಾರೆ ಆಯಿತಾ? ಜೈಲು ಎಲ್ಲ ಜೈಲು ಒಂದೇ ಸರ್. ಅದು ಯಾವ ಜೈಲಲ್ಲಿ ಬೇಕಾದ್ರೂ ಇರ್ತಾರೆ ಅವ್ರು ತಪ್ಪಾಗಿ. ಯಾಕೆಂದರೆ 4 ಗೋಡೆ ಮಧ್ಯದಲ್ಲಿ ಇವತ್ತು ಇರೋ ಅಂಥವ್ರು ಅವರು ಆಯಿತಾ? ಮನೆ ಅಲ್ಲ ಅದು, ಇಲ್ಲ ಯಾವುದೋ ಸಾರ್ವಜನಿಕರ ಸ್ಥಳದಲ್ಲಿಲ್ಲ. ಅದು ತಪ್ಪು ಮಾಡಿದಾರ ಇಲ್ವಾ ಅದು ಇನ್ನೂ ವಿಚಾರಣೆಯಲ್ಲಿದೆ. ಅದಕ್ಕೆ ಅಂತಲೇ ಕೋರ್ಟ್ ಇದೆ, ಜಡ್ಜ್ಗಳಿದ್ದಾರೆ, ಲಾಯರ್ಸ್ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ತನಿಖೆ ಹಂತದಲ್ಲಿರೋದು. ಈಗೇನು ಯಾವುದು ಆಗಬಾರ್ದೇ ಇರೋದು ಆಗೋಗಿದೆಯಾ ಸರ್? ಇದು ಯಾವುದು ಮರ್ಡ್ರೇ ಆಗಿಲ್ವಾ? ಇಂಡಿಯಾಗೆ ಇದೇ ಮೊದಲನೇ ಮರ್ಡ್ರ ಇದು. ಆ ಮುಂಬೈಯಲ್ಲಿ ತಾಜ್ ಹೋಟ್ಲಿಗೆ ಬಾಂಬ್ ಬಿಟ್ಬಿಡ್ತಾರೆ. ಅವ್ರಿಗೆ ಎಂಥ ಗೌರವ ಕೊಡ್ತಾರೆ ಸರ್ ಅವ್ರಿಗೆ? ಇದೇ ಥರ ತೋರಿಸಿದ್ರ ಅವ್ರನ್ನ? ನಿಮ್ಮ ಮೀಡಿಯಾದವ್ರನ್ನೆಲ್ಲ ಆಳದಂಥ ಪ್ರಧಾನ ಮಂತ್ರಿಗಳನ್ನ ಸರ್ ಯಾವ ಕಷ್ಟ ಇಲ್ಲಿ ನೋಡಿ ಸರ್. ಜೈಲಲ್ಲಿ ಯಾವ ಜೈಲಲ್ಲಿ ಇದ್ರೂ ಕಷ್ಟನೇ, ಯಾವ ಜೈಲಲ್ಲಿ ಇದ್ರೂ ಕಷ್ಟನೇ ಸರ್. ಬೆಳಿಗ್ಗೆ 6 ಗಂಟೆಗೆ ಅನ್ಲಾಕ್ ಮಾಡ್ತಾರೆ, ಸಾಯಂಕಾಲ 6 ಗಂಟೆಗೆ ಲಾಕ್ ಮಾಡ್ತಾರೆ. ಆವಾಗಲೇ ಗೊತ್ತಾಗೋದು ನಾವು ಜೈಲಲ್ಲಿ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತು. ಈಗ ನೋಡಿ, ಓಡಾಡ್ಬೇಕಾರೆ ಎಲ್ಲರ ಜೊತೆಲೂ ಮಾತಾಡಲೇಬೇಕು. ಅಲ್ಲಿ ಯಾರೋ ಒಂದು ಹುಡುಗ ಬಂದಿರ್ತಾನೆ, ಸರ್ ನಮಸ್ಕಾರ ಅಂತಾನೆ, ಮಾತಾಡಲೇಬೇಕು. ಮಾತಾಡಲಿಲ್ಲ ಅಂದರೆ ನೋಡೋ ಇವ್ನಿಗೆ ಹೀರೋ ಎಷ್ಟು ದುರಂಕಾರ ಅಂತಾರೆ. ಅದಕ್ಕೂ ಕೆಟ್ಟ ಹೆಸರು. ಯಾರೋ ಮೊಬೈಲ್ ತೊಗೊಂಡು ಮೊಬೈಲ್ ಬಿಟ್ಟವ್ರು ಯಾರು ಸರ್? ಜೈಲಿಗೆ ಹೆಂಗೋಯ್ತದ ಮೊಬೈಲು ಹೇಳಿ? ನೀವು ಮೀಡಿಯಾ ಮಿತ್ರರು ನೀವೇ ಹೇಳಿ. ಬೇರೆ ಗೇಟ್ ಹಾಕೊಂಡಿದ್ದೀರಾ ನೀವೇ? ಪ್ರತಿ ಯಾರೇ ಒಬ್ಬ ಮನುಷ್ಯ ಬಂದರು ಬೇರೆ ಗೇಟಲ್ಲಿ ನೀವೇ ಚೆಕ್ ಮಾಡ್ತಾ ಇರೋದು. ಮೊಬೈಲ್ ಹೆಂಗೆ ಹೋಯ್ತು ಸರ್ ಅಲ್ವಾ? ಸಿಗರೇಟ್ ನೀವು ಮಾರಾಟ ಮಾಡಿದ್ರೆ ತಾನೇ ಅವ್ರು ಸಿಗರೇಟ್ ತೊಗೊಂಡು ಸೇದೋದು. ನೀವು ಮಾಡಲಿಲ್ಲ ಅಂದರೆ ಅವ್ರು ಯಾಕೆ ಸೇದ್ತಾರೆ ಅಲ್ವಾ? ನೀವು ಟೀ ಕಾಫಿ ಮಾಡಿದ್ರೆ ತಾನೇ ಅವ್ರು ತೊಗೊಂಡು ಕುಡಿಯೋದು. ನೀವು ಯಾಕೆ ಮಾಡ್ತೀರಾ? ಹಂಗಾರೆ ಎಲ್ಲ ಇರೋ ಜೈಲಲ್ಲೆಲ್ಲ ಕ್ಯಾಂಟೀನ್ ಚೇಂಜ್ ಮಾಡ್ಬಿಡಿ, ಸ್ಟಾಪ್ ಮಾಡಿಬಿಡಿ. ಅದು ಯಾಕೆ ಮಾಡಿದ್ದೀರಾ ಕ್ಯಾಂಟೀನು? ಕ್ಯಾಂಟೀನಲ್ಲಿ ಸಿಗರೇಟ್ ಸಿಗ್ತದೆ, ಸಿಗರೇಟ್ ತೊಗೋತಾರೆ. ಟೀ ಕಾಫಿ ಸಿಗ್ತದೆ, ಟೀ ಕಾಫಿ ತೊಗೋತಾರೆ ಕ್ಯಾಂಟೀನಲ್ಲಿ ತಾನೇ. ಈಗ ನನ್ನ ಜಾಬಲ್ಲಿ ದುಡ್ಡು ತೊಗೊಂಡು ನಾನು ಒಳಗಡೆ ನೀವು ಚೆಕ್ ಮಾಡ್ತೀರಾ ಇಲ್ವಾ ಅಲ್ವಾ ಸರ್? ಇವಾಗ ನಾವು ಆಚೆ ಕೋರ್ಟಿಗೆ ಕರ್ಕೊಂಬಂದಿರ್ತಾರೆ, ಕೋರ್ಟಿಂದ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ನನ್ನ ಜಾಬಲ್ಲಿ ದುಡ್ಡಿದೆಯಾ ಇಲ್ವಾ ನೀವು ಚೆಕ್ ಮಾಡಲ್ವಾ? ಹಂಗೆ ಬಿಟ್ಟು ಕಳಿಸ್ಬಿಡ್ತೀರಾ ಅಲ್ವಾ?
ಸರ್ ನಾವು ಯಾರ ಅಭಿಮಾನನೂ ಇಲ್ಲ. ಒಂದಂತೂ ಹೇಳ್ತೀನಿ ಸರ್, ಇವತ್ತು ನೋಡಿ ಅವರಿಲ್ಲ ಅಂಬರೀಷ್ ಅವ್ರು ಇದ್ದಿದ್ರೆ ಇವತ್ತಿನ ದಿನ ಈ ಪರಿಸ್ಥಿತಿ ಆ ಅಪ್ಪಂಗೆ ಬತ್ತಿರಲಿಲ್ಲ. ಡಾಕ್ಟರ್ ಅಂಬರೀಷ್ ಅವ್ರು ಇದ್ದಿದ್ರೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ಸರ್. ಇದು ಹುನ್ನಾರ ಬೇಕಂತಲೇ ಮಾಡ್ತಾ ಇರೋದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಸರ್. ಎಲ್ಲರದು ಜೀವನೇ ಸರ್. ನೋಡಿ ಆ ರೇಣುಕಾ ಸ್ವಾಮಿದು ಜೀವನೇ, ನಮ್ಮದು ಜೀವನೇ, ನಿಮ್ಮದು ಜೀವನೇ. ಅವರೇ ಅಂತ ಮಾಡಿದರೆ ಶಿಕ್ಷೆ ಆಗಲಿ. ಇವ್ರು ಹೇಳ್ತಾರಲ್ಲ ಸರ್, ನಮ್ಮ ಹತ್ರ ಆಗಿ ವಿಟ್ನೆಸ್ ಇದೆ, ನಮ್ಮ ಹತ್ರ ಈ ಕ್ಯಾಸೆಟ್ ಇದೆ, ಅವ್ರು ಮಾಡಿರೋದಿದೆ ಅಂತ ಹೇಳ್ತಾರಲ್ಲ, ಅದನ್ನ ಬಹಿರಂಗಪಡಿಸ್ಲಿ, ಮಾಡಲಿ, ತೋರಿಸ್ಲಿ ಮೀಡಿಯಾದವರಲ್ಲಿ. ಕೆಲವು ಮೀಡಿಯಾದವರು ಹೇಳೋದು ಒಂದಿಬ್ಬರು ಮಾತ್ರ, ಬೇರೆಯವ್ರು ಯಾರೂ ಇಲ್ಲ. ಅದೆಲ್ಲ ನಾವುಗಳು ಅದು ಪ್ರೂಫ್ ಆದಮೇಲೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್. ಬೇಡ ಅಂತ ಯಾರೂ ಹೇಳಲ್ಲ. ನೀವು ಹೇಳ್ತೀರಾ ಸರ್ ಅವ್ರಿಗೆ ಶಿಕ್ಷೆ ಆಗೋದು ಬೇಡ ಅಂತ? ಯಾರು ಹೇಳ್ತಾರೆ ಅಲ್ವಾ? ಈಗ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಜೀವನಕ್ಕೆ ಏನಾದ್ರು ಒಂದು ದಾರಿ ಮಾಡಿ. ಆ ಮಗು ಇದೆ, ಹೆಂಡತಿ ಇದ್ದಾರೆ, ಅವ್ರಿಗೇನಾದ್ರು ಒಂದು ಜೀವನ ಆಗೋ ಥರ ಮಾಡಿ ಸರ್. ಯಾರು ಪ್ರಾಣಕ್ಕೆ ಸರ್? ಹುಲಿನ ಸರ್, ಹುಲಿನ ಸಿಂಹನ ಅವರು ಮನುಷ್ಯರಲ್ವಾ? ಏನಂತ ಯಾರ ಜೊತೆ ಹೇಳಿಕೆ ಕೊಟ್ಟಿದ್ದಾರೆ ಸರ್? ಸರ್ ಅದೆಲ್ಲ ನೋಡಿ, ಯಾರನ್ನೇನು ಯಾರು ಬೈ ಯಾರಿಲ್ಲ, ಹುಲಿ ಯಾರಿಲ್ಲ ಸರ್. ಎಲ್ಲರದು ಪ್ರಾಣನೇ, ಎಲ್ಲರದು ಜೀವನೇ. ಅದು ಹೆಂಗೆ ಸರ್ ದರ್ಶನ್ ಬಂದ್ಬಿಟ್ರೆ ಅವ್ರ ಅಪ್ಪ ಅಮ್ಮಂಗೆ ಅವ್ರ ಹೆಂಡತಿಗೆ ಪ್ರಾಣ ಭಯ ಆಗ್ಬಿಡ್ತದೆ ಸರ್? ಅದು ಹೆಂಗೆ ಆಗ್ಬಿಡುತ್ತೆ ಹೇಳಿ? ಅದು ಹೆಂಗೆ ಮಾಡಿಬಿಡ್ತಾರೆ? ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋದೇ ಕಷ್ಟ ಸರ್. ಅವ್ರು ಎಲ್ಲೋ ಇರೋರನ್ನ ಹೋಗಿ ಇಲ್ಲಿಂದ ಹೋಯ್ತಾರ ಅಲ್ವಾ ಸರ್? ಹಂಗಾದ್ರೆ ಲೆಕ್ಕ ನೋಡಿದ್ರೆ ಅವ್ರು ಮಾಡಿದ ತಪ್ಪಲ್ವಾ? ರೇಣುಕಾ ಸ್ವಾಮಿ ಮಾಡಿದ ತಪ್ಪಲ್ವಾ ಸರ್? ಸಿಕ್ತೆ